ಪಾವಗಡ ಸೋಲಾರ್ ಮತ್ತೊಂದು ದಾಪುಗಾಲಿನತ್ತ ಹೆಜ್ಜೆ ಇಡಲು ಮುಂದಾಗಿದೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪಾವಗಡ ತಾಲೂಕಿನ ಸೋಲಾರ್ ಪ್ರಾಂತ್ಯ ಮತ್ತೊಂದು ಇತಿಹಾಸ ಸೃಷ್ಟಿಸಲು ಮುಂದಾಗಿದೆ. ಹಿಂದೆ 13,000 ಎಕರೆಯಲ್ಲಿ 2.500 ಮೆಗಾವೈಟ್ ವಿದ್ಯುತ್ ಉತ್ಪಾದನೆ ಆಗುತ್ತಿದೆ. ಇದಕ್ಕೆ ಮೂಲ ಕಾರಣ ಈ ಭಾಗದ ರೈತರು. ಈ ಮಟ್ಟಕ್ಕೆ ಹೆಸರುವಾಸಿಯಾಗಲು ಈ ಭಾಗದ ರೈತರು ಮತ್ತು ಭಾಗದ ಶಾಸಕರು ಹಾಗೂ ಸಚಿವರ ಶ್ರಮ ಎಂಬುದಾಗಿ ಹೇಳಲು ಇಚ್ಛಿಸುತ್ತೇನೆ. ಸೋಲಾರ್ ಘಟಕದಿಂದ ಪ್ರಪಂಚದ ಎತ್ತರಕ್ಕೂ ಹೆಸರುವಾಸಿ ಮಾಡಿದ ಇತಿಹಾಸ ಈ ಭಾಗದ ರೈತರಿಗೆ ಸೇರುತ್ತದೆ. ಈ ಸೋಲಾರ್ನಿಂದ ರಾಷ್ಟ್ರೀಯ ಮಟ್ಟದ ಬೇರೊಂದು ದೇಶಗಳ ಹಾಗೂ G20 ಸದಸ್ಯರುಗಳು ಇಲ್ಲಿಗೆ ಬಂದು ಸೋಲಾರ್ ಪ್ರಾಂತ್ಯ ವೀಕ್ಷಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇದೇ ರೀತಿ ಮತ್ತೊಂದು ದಾಪುಗಾಲಿನತ್ತ ಪಾವಗಡ ಸೇರುತ್ತಿರುವುದು ಇನ್ನೂ ಸಂತೋಷದಾಯಕ ವಿಷಯವಾಗಿದೆ. ಏಕೆಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 13,000 ಎಕರೆ ಜಮೀನಿನಲ್ಲಿ ಸೋಲಾರ್ ಪ್ರಾಂತ್ಯ ನಿರ್ಮಾಣ ಈಗಾಗಲೇ ಎಲ್ಲ ತರದ ಸಿದ್ಧತೆಗಳು ಮುಗಿದಿದ್ದು, ಈ ಭಾಗದ ರೈತರು ಈಗಾಗಲೇ 8,000 ಎಕರೆಯಷ್ಟು ಜಮೀನಿನ ನೋಂದಣಿ ಮಾಡಿಕೊಳ್ಳಲಾಗಿದೆ. ಇನ್ನು ಕೇವಲ 4,000ಕ್ಕೆ ಅಷ್ಟು ಜಮೀನಿಗೆ ಈ ಭಾಗದ ರೈತರು ಸ್ವಇಚ್ಛೆಯಿಂದ ಬಂದು ಜಮೀನನ್ನು ನೀಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಸೋಲಾರ್ಗೆ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳು ಹಾಗೂ ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರೊಂದಿಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿ ಎಕರೆಗೆ 25.200 ರು ಎಕರೆಗೆ 1 ವರ್ಷಕ್ಕೆ ರೈತರಿಗೆ ನೀಡಲಾಗುವುದು ಹಾಗೂ ರೈತರ ಜಮೀನಿನ ವ್ಯಾಪ್ತಿಯಲ್ಲಿರುವಂತಹ ಬೋರುಗಳಿಗೆ ಹಾಗೂ ಮರಗಳಿಗೆ ಪರಿಹಾರ ಸಹ ನೀಡಲಾಗುವುದು ಎಂಬುದಾಗಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಈ ವೇಳೆ ರೈತರಿಗೆ ತಿಳಿಸಿದರು. ಶಾಸಕ HB ವೆಂಕಟೇಶ್ ಮಾತನಾಡಿ, ಪ್ರಪಂಚದಲ್ಲಿ ನಂಬರ್ 1 ಸೋಲಾರ್ ಘಟಕ ಇಂದಿನಿಂದ 3ನೇ ಸ್ಥಾನಕ್ಕೆ ಪಾವಗಡ ಘಟಕ ಬಂದಿದೆ. ಈಗ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ನಂಬರ್ 1 ಆಗಲು. ಇನ್ನು ಕೇವಲ ದಿನಗಳಲ್ಲಿ 13,000 ಎಕರೆಯಲ್ಲಿ ಮತ್ತೊಂದು 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಎಲ್ಲ ತರಹದ ಸಿದ್ಧತೆಗಳು ಮುಗಿದಿವೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಜೊತೆಯಲ್ಲಿ ಈ ಭಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಹೋಗಿದ್ದಾರೆ. ಈ ಭಾಗದ ರೈತರು ಮಳೆ ಆಧಾರಿತ ಜೀವನ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಹೋದ ಬಾರಿ ಮಳೆ ಇಲ್ಲ, ಈ ಬಾರಿ ಸ್ವಲ್ಪ ಮಟ್ಟಿಗೆ ಮಳೆಯಾಗಿದೆ. ಹಾಗಾಗಿ ಮಳೆ ನಂಬಿ ನಾವು ಜೀವನ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಸೋಲಾರಿಂದ ಬಹಳಷ್ಟು ಅನುಕೂಲಗಳು ರೈತರು ಪಡೆದುಕೊಳ್ಳಬಹುದು ಎಂಬುದಾಗಿ ಈ ವೇಳೆ ಸೂಚಿಸಿದರು. ಈ ವೇಳೆ ಮಾಜಿ ಸಚಿವರು ವೆಂಕಟರಮಣಪ್ಪ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸೋಲಾರ್ MD ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು. MLA ಆದ ಶ್ರೀ HV ವೆಂಕಟೇಶ್ ಅವರೇ, KP ರುದ್ರಪ್ಪಯ್ಯ, KREDL MD ಅವರೇ, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಾ. ಪಾವಗಡ ತಾಲೂಕಲ್ಲಿ ಸುಮಾರು ಒಂದು 13,000 ಎಕರೆ 2,050 ಮೆಗಾವಾಟ್ ಎನರ್ಜಿಯನ್ನು ಉತ್ಪತ್ತಿ ಮಾಡ್ತಿದ್ದೀರಾ. ಇದನ್ನೇ ಒಂದು ಇತಿಹಾಸ ಒಂದು ಬರೆದಿದ್ದೀರಾ. ಇದು ಏನು ನಮ್ಮ ಶಾಸಕರದು ಒಂದು ದೂರದೃಷ್ಟಿ ಅಂತ ಹೇಳ್ಬಹುದು, ನಿಮ್ಮಿಂದ ನಮಗೆ ಆಗಿರುವ ಸಹಕಾರ ಅಂತ ಹೇಳ್ಬಹುದು, ಜಿಲ್ಲಾ ಆಡಳಿತದಿಂದ ಶ್ರಮ ಅಂತ ಹೇಳ್ಬಹುದು. ಈಗ ಇಡೀ ವಿಶ್ವದಲ್ಲಿ ಪಾವಗಡಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮತ್ತೆ G20 ಡೆಲಿಗೇಟ್ಸ್ ಎಲ್ಲರೂ ಬಂದು ಇದನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮ್ಮ ಸಹಕಾರದಿಂದನೇ ಇದೆಲ್ಲ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೊಂದು ಇತಿಹಾಸ ಬರೀಲಿಕ್ಕೆ ಈಗ ಎಲ್ಲ ನಾವು ಸಜ್ಜಾಗಿದ್ದೀವಿ. ಇನ್ನು ಒಂದು 13,000 ಎಕರೆ, ಈಗಾಗಲೇ 8,000 ಎಕರೆ ಆಯ್ಕೆ ಆಗಿದೆ. ಅದಕ್ಕೆ ಇವತ್ತು ಪ್ರೈಸ್ ಫಿಕ್ಸೇಷನ್ ಮೀಟಿಂಗ್ ಅನ್ನು ನಾವು ಎಲ್ಲ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಾಜಿ ಸಚಿವರು, ಶಾಸಕರು ಎಲ್ಲ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ನಾವು ಮುಂದೆ ಏನು ಮಾಡಬೇಕು ನಾವು ಅದು ಚರ್ಚೆ ಮಾಡಿ ನಾವು ಮಾಡ್ತೀವಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ರೈತರು ಬಂದಿದ್ದೀರಾ, ನಿಮಗೆ ಒಂದು ಮನವಿ ನಮ್ಮ ಕಡೆಯಿಂದ. ಈಗ ನಮಗೆ ಈ ವರ್ಷ ಒಳ್ಳೆಯ ಮಳೆ ಆಗಿದೆ, ಸತತವಾಗಿ ಮಳೆ ಆಗ್ತಾನೆ ಇದೆ. ಅದರಿಂದಾಗಿ ಎಲ್ಲ ಬೀಜಗಳು ಮತ್ತೆ ರಸಗೊಬ್ಬರ ಎಲ್ಲ ಸಾಕಷ್ಟು ದಾಸ್ತಾನ ಇದೆ. ಈಗ 11 ವಿತರಣೆ ಕೇಂದ್ರಗಳಲ್ಲಿ ಕೂಡ ನಮಗೆ ಶೇಂಗಾ ಬೀಜ ಲಭ್ಯವಿದೆ. ನಾವು ಎಲ್ಲರೂ ಅದನ್ನು ಉಪಯೋಗ ಮಾಡ್ಕೋಬೇಕು. ಅದು ಇಲ್ಲದೆ ಈಗ ಇನ್ಶೂರೆನ್ಸ್ ಕೂಡ ಈಗ ಬರೀ 500 ರೈತರು ಮಾತ್ರ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದಾರೆ ನಮ್ಮ ಪಾವಗಡ ತಾಲೂಕಲ್ಲಿ. ತಾವೆಲ್ಲ ಅರ್ಥ ಮಾಡ್ಕೋಬೇಕು, ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ 98% ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೇರ್ ಮಾಡುತ್ತೆ, ಬರೀ 2% ಮಾತ್ರ ರೈತರು ಕಟ್ಟಬೇಕು. ಸೊ ದಯವಿಟ್ಟು ಎಲ್ಲ ರೈತರು ಇನ್ಶೂರೆನ್ಸ್ ಕಟ್ಟಬೇಕು. ಈಗಾಗಲೇ ಕೃಷಿ ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯತ್ಗೆ ಬಂದು ಒಂದು ಕಾರ್ಯಾಗಾರ ಮಾಡ್ತಾರೆ. ಮತ್ತೆ ಬೆಳೆ ಸಮೀಕ್ಷೆ ಕೂಡ ಮೊನ್ನೆ ನಾವು ಪಾವಗಡದಲ್ಲಿ ಜನತಾ ದರ್ಶನ್ ಕಾರ್ಯಕ್ರಮ ಮಾಡುವಾಗ ಬೆಳೆ ಸಮೀಕ್ಷೆ ಸರಿಯಾಗಿ ಮಾಡ್ತಾ ಇಲ್ಲ, ಪ್ರೈವೇಟ್ ರೆಸಿಡೆನ್ಸ್ ಮಾಡೋದು ತಪ್ಪಾಗಿದೆ ಅಂತ ಎಲ್ಲ ದೂರು ಬರ್ತಾ ಇದೆ.
ಈಗ ನಮ್ಮ ರಾಜ್ಯ ಸರ್ಕಾರ ಏನು ಒಂದು ಆ್ಯಪ್ ಇಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಸ್ಮಾರ್ಟ್ ಫೋನ್ಸ್ ಇದೆ. ಸೊ ತಾವೇ ನಿಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡಬಹುದು. ಈಗ ಮುಂದಿನ ವಾರ ಅದರದ್ದು ತರಬೇತಿ ಕೂಡ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ತೀವಿ. ದಯವಿಟ್ಟು ತಾವು ಎಲ್ಲರೂ ಅದರಲ್ಲಿ ಪಾಲ್ಗೊಂಡು ಎಲ್ಲ ಒಂದು ತಾವೇ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ಈಗ ಮುಂದಿನ ಸಭೆಯನ್ನು ಇದು ಈ ಒಂದು ಸಭೆ ಮೇಡಮ್ ಅವರು ತುಮಕೂರಲ್ಲಿ ನಿಗದಿ ಮಾಡಿದ್ರು. ಇಮ್ಮಿಡಿಯೇಟ್ ಆಗಿ ನನಗೂ ಗೊತ್ತಾಯ್ತು. ತಂದೆಯವ್ರು ಫೋನ್ ಮಾಡಿ DC ಮೇಡಮ್ಗೆ ಫೋನ್ ಮಾಡಿಕೊಡು, ಬಂದ ತಕ್ಷಣ ನಾನು ಹೇಳ್ತೀನಿ ಅಂದ್ರು. CA ಅವರು ಆಗ್ಲೇ CO ಸಾಹೇಬ್ರು ಹೇಳಿದ್ರು, ತುಮಕೂರಿನಲ್ಲಿ ಮಾಡೋಣ ರೈತರದ ಈ ಮೀಟಿಂಗ್ ಅಂತ ಹೇಳಿ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ತಿರ್ಗಾ ತಂದೆಯವರು ಮಾತಾಡಿ DC ಮೇಡಮ್ ಅವ್ರಿಗೆ ಬದಲಾಯಿಸಿ, ರೈತರು ಇಲ್ಲಿಂದ ಅಲ್ಲಿಗೆ ಬಂದ್ರೆ ತೊಂದರೆ ಆಗುತ್ತೆ, ಏನೋ ಅವ್ರ ಕಷ್ಟ ಸುಖಗಳೆಲ್ಲ ಇಲ್ಲೇ ಹಂಚ್ಕೋಬಹುದು, ರ್ಯಾಪ್ಟೆಯಲ್ಲೇ ಫಿಕ್ಸ್ ಮಾಡಕ್ಕೆ ಮೇಡಮ್ ಅವರು ಒಪ್ಕೊಂಡ್ರು. ಇವತ್ತು ನಡೀತಾ ಇದೆ. ಎಲ್ಲರೂ ಮಾತಾಡಿದ್ದಾರೆ. ಇಡೀ ಪ್ರಪಂಚದಲ್ಲೇ ಭೂಪಟದಲ್ಲೇ ನಮ್ಮ ಸೋಲಾರ್ ಪಾರ್ಕ್ ಐಡೆಂಟಿಫೈ ಮಾಡ್ಬೋದು. ಈಗ ವರ್ಲ್ಡ್ ಅಲ್ಲಿ ಎಲ್ಲ ಕಡೆನೂ ಈ ತಿರುಮಣಿ ಸೋಲಾರ್ ಪಾರ್ಕ್ ಅಂದ್ರೆ ಗುರ್ತಾಗ್ಬಿಟ್ಟಿದೆ. ಹಾಗಾಗಿ ನಾನು ಮೊದಲನೇ ಬಾರಿ ಗೆದ್ದು ಒಂದು ವಾರದಲ್ಲೇ DCM ಪವರ್ ಮಿನಿಸ್ಟರ್ ನಾವೆಲ್ಲ ಒಂದು ಮೀಟಿಂಗ್ ಸೇರಿದ್ವಿ. ಅವತ್ತೇ ನಾನು ಈಗ ಈ ವರ್ಲ್ಡ್ ಅಲ್ಲೇ ನಂಬರ್ 1 ಇರೋ ಸೋಲಾರ್ ಪಾರ್ಕ್ ಈಗ ನಂಬರ್ 2, ನಂಬರ್ 3 ಬಂದಿದೆ ಪಾವಗಡ. ತಿರ್ಗಾ ನಂಬರ್ 1 ಜಾಗಕ್ಕೆ ಹೋಗ್ಬೇಕಂದ್ರೆ ಇನ್ನ ಒಂದು 2,000 ಮೆಗಾವ್ಯಾಟ್ಗೆ ಪರ್ಮಿಷನ್ ಕೊಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಪ್ರಸ್ತಾಪ ಮಾಡಿದೆ. ಇಂದಿನ ಸಚಿವರು ಅಲ್ಲೇ ಬರ್ತಿದ್ರೆ ಕರಿ ಅಂದ್ರು, ಕರೆದೆ. ನಾಳೆ ಫಿಕ್ಸ್ ಮಾಡ್ಬಿಡು ಪಾವಗಡ ಸೋಲಾರ್ ಪಾರ್ಕ್ ವಿಸಿಟ್ ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ ಆಗಿ ಮಾರನೇ ದಿವಸ ಸಡನ್ ಆಗಿ ಫಿಕ್ಸ್ ಆಯ್ತು. ಬಂದ್ವಿ. ನಮ್ಮ MD ಸಾಹೇಬ್ರು, CEO ಅವರು ಎಲ್ಲರೂ ಇದ್ರು, ಫಾದರ್ ಇದ್ರು, ಎಲ್ಲರೂ ಬೇಡಿಕೆ ಇಟ್ವಿ. ನಮ್ಮ ರ್ಯಾಪ್ಟೆ ಗ್ರಾಮ ಪಂಚಾಯತಿ ಎಲ್ಲ ರೈತರು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಕೇಳ್ತಾ ಇದ್ರು, ಸೋಲಾರ್ಗೆ ನಮ್ಮ ಪಂಚಾಯತಿ ತಗೊಂಡಿಲ್ಲ. ಆಮೇಲೆ ಅಂದಾನಪಲ್ಲಿ ಆ ಭಾಗದಲ್ಲಿ ಒಂದು 100-200 ಎಕರೆ ಬಿಟ್ಟಿದ್ದಾರೆ. ಬಳಸಮಂದ್ರದ್ದು ಈಗ ತಾನೇ MD ಅವ್ರ ಗಮನಕ್ಕೆ ತಂದಿದ್ದೀವಿ, DC ಮೇಡಮ್ ಅವ್ರು ಇರ್ಲಿಲ್ಲ. ಅಲ್ಲಿ 1,500 ಎಕರೆ ಇದೆ ಮೇಡಮ್, ಅದೊಂದು ಸ್ವಲ್ಪ ತಗೋಬೇಕು ನಮ್ಮ ಮನವಿ. ಯಾಕಂದ್ರೆ ಅದು ಏನೋ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಮಾಡ್ಬಿಡ್ತಾರೆ, ಇಲ್ಲಿ ಸೋಲಾರ್ ಪಾರ್ಕ್ ಹಾಕ್ಬಿಟ್ರೆ ಮಿಕ್ಕಿದ್ದೆಲ್ಲ ನಾವು ಉಳಿಸ್ಕೊಂಡ್ಬಿಟ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತವೆ ಅಂತ ಒಂದು ಆಸೆಯಿಂದ ಎಲ್ಲ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಪರದಾಡ್ತಿದ್ದಾರೆ ರೈತರು. ಅದೇನಾದ್ರೂ ಮಾಡಿ 1,500 ಎಕರೆ ಕೊಡಿಸ್ಬಿಡಿ ಅಂತೇಳಿ ನಾವು ಮನವಿಯನ್ನ ಮಾಡಿದ್ದೇವೆ MD ಅವ್ರಿಗೂ, DC ಅವ್ರಿಗೂ, ಎಲ್ಲರಿಗೂ. ನೋಡೋಣ ಅವ್ರು ಏನ್ ನಿರ್ಧಾರ ತಗೊಂತಾರೆ. ಹಾಗಾಗಿ ತಾವು ಅತಿ ಹೆಚ್ಚು ಬೇಡಿಕೆ ಇಟ್ರೆ ಎಕರೆಗೆ 22,000 ಏನು ಫಿಕ್ಸ್ ಆಗಿತ್ತು, ಅದ್ರ ಮೇಲೆ ಏನಾದ್ರೂ ಈಗಿನ ಏನು ಎಲ್ಲ ಜಮೀನುಗಳು ರೇಟ್ ರೈಸ್ ಆಗಿದೆ ನೋಡ್ಕೊಂಡು ಕೇಳಬೇಕು. 35,000, 40,000, 50,000 ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಈಗ ಕರೆಂಟ್ 2.5 ರೂಪಾಯಿಗೆ ಪರ್ಚೇಸ್ ಮಾಡ್ತಿದ್ದಾರೆ. ನೀವು 4 ರೂಪಾಯಿ ರೇಟ್ ಅಷ್ಟು ಹೇಳಿದ್ರೆ ತಗೊಳ್ಳಲ್ಲ ಸರ್ಕಾರದವರು. ನೋಡ್ಕೊಂಡು ಈ ಕಡೆ ರೈತರು ಉಳಿಬೇಕು, ಈ ಬಂಡವಾಳ ಹಾಕಕ್ಕೆ ಅವರು ರೆಡಿ ಆಗ್ಬೇಕಲ್ಲ. ನಾವು 35-40,000 ಕೇಳ್ತೀವಿ, 50,000 ಕೊಟ್ರು ನಮ್ಮ ರೈತರೇ ನಮಗೂ ಖುಷಿ, ಬಟ್ ಆದ್ರೆ ಕೊಡೋರಿಲ್ಲ. ಹಾಗಾಗಿ ನೀವು ಕೇಳೋರು ಕೆಲಸ ಆಗ್ಬೇಕು, ಏರಿಯಾ ಡೆವಲಪ್ ಆಗ್ಬೇಕು, ನಿಮ್ಗೂ ಅನುಕೂಲ ಆಗ್ಬೇಕು. ಮಳೆ ನಂಬಿಕೊಂಡು ಯಾರು ಉದ್ಧಾರ ಆಗಿಲ್ಲ. ನಮ್ಮ ತಾಲೂಕಿನ ಜನ 1 ವರ್ಷ ಬರುತ್ತೆ, ಹಿಂದಿನ ವರ್ಷ ಮಳೆನೇ ಇಲ್ಲ. ಈಗೇನೋ ದೇವ್ರ ದಯದಿಂದ 2-3 ಮಳೆ ಅದಾಗಿದೆ. ಮುಂದೆ ಒಳ್ಳೆ ಬೇಡಿಕೆ ಇತ್ತು. ವ್ಯಾಪಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಹಳ್ಳಿಗೆರವರು ನಮ್ಮದು ಸೋಲಾರ್ ತಗೋಬೇಕು ಅಂತ ಬಹಳಷ್ಟು ಬೇಡಿಕೆ ಇತ್ತು. ಆ ಬೇಡಿಕೆ ಮೇಲೆ ನಾವು ಕೂಡ ಎಲ್ಲ ಅಧಿಕಾರಿಗಳ ಹತ್ರ, ಇಂಜಿನಿಯರ್ ಹತ್ರ ಎಲ್ಲ ಮಾತಾಡಿ, ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ಕೂಡ ಮಾತಾಡಿ ಅವರೆಲ್ಲ ಒಪ್ಪಿಗೆ ಕೊಟ್ಟರು. ಅದರ ಜೊತೆಗೆ ಅಂದಾನಪಲ್ಲಿ ತಿರುಮಣಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದರಿಂದ ಬರಲ್ಲ ಅಂತಿದ್ರು. ಅದನ್ನು ಕೂಡ ವ್ಯಾಪ್ತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಸೋಲಾರ್ಗೆ ಸೇರ್ತಕ್ಕಂಥ ಕೆಲಸ ಕೂಡ ಆಗಿದೆ. ಅದೆಲ್ಲ ಹೇಳಿದ್ರೆ ರುದ್ರಪ್ಪ ಅವರೆಲ್ಲ, ಶಿವ ಅಮರನಾಥ್ ಇವರೆಲ್ಲ ಸೇರಿ ಆ ಊರು ಕೂಡ ಸೇರಿಸಿದ್ದಾರೆ. ಇದಕ್ಕೆ ಇವಾಗ ಎಷ್ಟು ಲ್ಯಾಂಡ್ ಬೇಕು ಅಂತಕ್ಕಂಥದ್ದು ಎಲ್ಲ ಇವರೇ ಹೇಳಿದ್ರು.
ಇವತ್ತು ನೀವೆಲ್ಲ ರೈತರು ಬಹಳ ನಿರೀಕ್ಷೆಯಲ್ಲಿದ್ದೀರಿ. ನಮಗೆ ಸರ್ಕಾರ ಏನ್ ರೇಟ್ ಕೊಡ್ತಾಯಿತ್ತು, ಏನು ಯಾವ್ಯಾವ್ದು ಕೊಡುತ್ತೋ ಅಂತಕ್ಕಂಥದ್ದೆಲ್ಲ ನಾವೆಲ್ಲ ಹೇಳಿದ್ವಿ. ಅದಕ್ಕೆ ನೀವೆಲ್ಲ ರೈತರು ಕೂಡ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಡದೇ ಇದ್ರೆ ಇದೆಲ್ಲರೂ ಕೊಡಬೇಕು. ಈಗ ಎಲ್ಲರೂ ಸಹಮತದಿಂದ ಕೊಟ್ರೆ ಇವತ್ತು ತಿರುಮಣಿ ಪಂಚಾಯತಿ ಯಾವ ಪ್ರೀತಿ ಮಾಡಿದ್ದೀವೋ ಅದೇ ರೀತಿ ಗುತ್ತಿಗೆ ಮೇಲೆ ಅದೆಷ್ಟು 30 ವರ್ಷ ಗುತ್ತಿಗೆ, 28 ವರ್ಷ ಗುತ್ತಿಗೆ. ಆ ಗುತ್ತಿಗೆ ಆಧಾರದ ಮೇಲೆ ಎಕರೆಗೆ ಏನು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. 5 ವರ್ಷಕ್ಕೆ ಒಂದ್ಸರ್ತಿ 5% ಎನ್ಹಾನ್ಸ್ ಸೇರಿಸ್ಕೊಡ್ತಕ್ಕಂಥ. ಇವತ್ತು ರೈತರ ಅಭಿಪ್ರಾಯ ಏನಿದೆ ಅಂದ್ರೆ ಸ್ವಲ್ಪ ಜಮೀನುಗಳೆಲ್ಲ ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ನಮ್ಗೆ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡಿ ಅನ್ನೋ ಅಭಿಪ್ರಾಯ ಇದೆ. ಹೌದಲ್ರಿ? ಅದರಿಂದ ಸ್ವಲ್ಪ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇರೋದ್ರಿಂದ ಸ್ವಲ್ಪ ಎನ್ಹಾನ್ಸ್ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇವತ್ತು ಭೂಮಿ ಕಳ್ಕೊಂಡ ಮೇಲೆ 28 ವರ್ಷ ಅದೇ ಅವ್ರಿಗೇನು ಜಮೀನು ಏನು ಬರೋದಿಲ್ಲ. ಅದರಿಂದ ಬರ್ತಾ ಬರ್ತಾ ದುಡ್ಡು ಸಿಗಬಹುದು, ಭೂಮಿ ಅಂತ ಸಿಗೋದಿಲ್ಲ. ಅದರಿಂದ ರೈತರಿಗೂ ಕೂಡ ಇವತ್ತು ಜಮೀನು ಬಿಟ್ಕೊಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. 2 ವರ್ಷಕ್ಕೆ ಎನ್ಹಾನ್ಸ್ ಏನು ಮಾಡ್ತೀರಿ, ಪಂಪ್ಸೆಟ್ ಇರೋರಿಗೆ ದುಡ್ಡು ಕೊಡ್ತೀರಿ. ಅದರಲ್ಲಿ ತೆಂಗಿನ ಮರ, ಮಾವಿನ ಮರ, ಹುಣಸೆ ಮರ ಇದ್ರೆ ಅದಕ್ಕೂ ದುಡ್ಡು ಕೊಡ್ತೀರಿ. ಡ್ರಿಪ್ ಇರಿಗೇಷನ್ ಮಾಡಿದ್ರು ದುಡ್ಡು ಕೊಡ್ತಾರೆ. ಅದರಿಂದ ಇದಕ್ಕೆಲ್ಲವೂ ಕೊಡ್ತಾ ಏನು ಹಿಂದೆ 25 ಮಾಡಿದ್ದು 21,000 ಒಂದು ಇದು ಮಾಡಿದ್ದು. ಅದರಿಂದ ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡಿಕೊಡ್ಬೇಕು ಅಂತ ಅವರ ಪರವಾಗಿ ನಾನು ಕೂಡ ರಿಕ್ವೆಸ್ಟ್ ಮಾಡಿ. ರೈತರು ಇವತ್ತು ಭೂಮಿ ಕೊಟ್ಟ ಮೇಲೆ ಸಿಗೋದಿಲ್ಲ. ಇವ್ರು ಯಾರು ಇರೋದಿಲ್ಲ 28 ವರ್ಷ ಮುಂದೆ ಸಾಲಿನಲ್ಲಿ ನಿಂತಿರೋದಲ್ಲ, ಅವ್ರ ಭೂಮಿ ಇಲ್ಲೇ ಬಿಟ್ಟು ಹೋಗ್ತಾರೆ. ಅದರಿಂದ ಸ್ವಲ್ಪ ಎನ್ಹಾನ್ಸ್ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೂಡ ನಾನು ವಿನಂತಿ ಮಾಡ್ತೀನಿ. ಯಾರು ಕೂಡ ಇದಕ್ಕೆ ಯೋಚನೆ ಮಾಡಬೇಡಿ. ನೀವೆಲ್ಲರೂ ಕೂಡ ಜಮೀನು ಒಪ್ಪಿಗೆ ಬರ್ಕೊಡಿ ಅನ್ನೋ ಮಾತನ್ನ ಹೇಳ್ತಾ ನಾನು 2 ಮಾತು